ಎಲ್ಲರಿಗೂ ನಮಸ್ಕಾರಗಳು. ಈ ಮೊದಲು ಇದ್ದ ಶ್ರೀ ಮಲ್ಲಿಕಾರ್ಜುನ್ ಕೋಟೆಯವರು ಅಧ್ಯಕ್ಷರಿಂದ ರಾಜೀನಾಮೆ ನೀಡಿದ ಪ್ರಯುಕ್ತ ಇಂದು ಚುನಾವಣೆಯನ್ನು ಘೋಷಿಸಲಾಗಿತ್ತು. ಇಂದಿನ ಈ ಚುನಾವಣೆಗೆ ಚುನಾವಣಾಧಿಕಾರಿಯಾಗಿ ಆಗಮಿಸಿದ ಮಾನ್ಯ ತಹಸೀಲ್ದಾರ್ ಸರ್ ಅವರಿಗೆ ಚುನಾವಣೆಯನ್ನು ಯಶಸ್ವಿಗೊಳಿಸುವುದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಇಂದಿನ ಈ ಮತ್ತೆ ನಮ್ಮ ನೂತನವಾಗಿ ಆಯ್ಕೆಯಾಗಿದ್ದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಣ್ಣಪ್ಪ ಅವರಿಗೂ ಕಂಗ್ರಾಚುಲೇಷನ್ಸ್ ಅಂತ ಹೇಳುತ್ತಾ ಇಂದಿನ ಈ ಸಭೆಯನ್ನು ಸರ್ ನಿಮ್ಮ ಅನಿಸಿಕೆ ಹಿಂದೆ ಮಾಡಿದ್ದೀರಾ ಅದು ಏನು ಊರ್ ಸಲುವಾಗಿ ಇರುತ್ತೆ. ಪಂಚಾಯತಿ ಅಂದಾಗ ನಮ್ಮೂರು ನಮ್ಮ ಮನೆ ಅಂದಾಗ ನಮ್ಮ ಓಣಿ ನಮ್ಮ ಮನೆಯಿಂದ ನಾವು ಯಾವ ತರ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಮನೆ, ನಮ್ಮ ಓಣಿ, ನಮ್ಮ ಊರು, ನಮ್ಮ ಪಂಚಾಯತಿ ಅಲ್ವಾ. ಈ ಮೇಲ್ಕುಂದಬಿ ಪಂಚಾಯತಿ 4 ಆಣಿ 5 ಆಣಿ ಕಾರ್ನಾಳ್ ಆದಷ್ಟು ಮಟ್ಟಿಗೆ ಏನ್ ಅನುದಾನ ಬರುತ್ತೆ. ಹಾಸಿಗೆದಷ್ಟು ಕಾಲ್ಚಂದಂಗೆ ಗಾದೆ ಮಾಡ್ತಿದ್ದಲ್ಲ, ಅದೇ ತರ 95,000 70,000 ಏನು ಒಟ್ಟು ಅನುದಾನ ಬಿಡುಗಡೆ ಆಗುತ್ತೆ. ಅದರಲ್ಲಿ ಡಿವೈಡ್ ಆಗಿ ನಿಮ್ಮ ಉಡಿ ಬರುತ್ತೆ. ಅದು ನಿಮ್ಮ ಊರಿಗೆ ಒಳ್ಳೇದಾಗ್ಲಂತ ಹೇಳ್ತೀನಿ. ಅದೇ ತರ ನೀವು ಟ್ಯಾಕ್ಸ್ ಬಗ್ಗೆ ವಸೂಲಿ ಬಗ್ಗೆ ಒಂದು ಗಮನ ಕೊಡಿ. ಆ ದುಡ್ಡು ನೀವು ಸರ್ಕಾರಕ್ಕೆ ಹೋಗೋದಿಲ್ಲ, ಬದಲಾಗಿ ನಿಮ್ಮ ಹತ್ರನೇ ಇರುತ್ತೆ. ನಿಮ್ಮ ಓಣಿಗೆ ಒಂದು ಚರಂಡಿ ಕ್ಲೀನ್ ಆಗುತ್ತೆ ಅಥವಾ ಮತ್ತೆ ನಲ್ಲಿ ಹಲೋ ಬಾಜು ರೈಟ್ ಮೇಲ್ಕುಂದ ಬಿ ಗ್ರಾಮ ಪಂಚಾಯಿತಿಯ ಚುನಾವಣೆ ನಿನ್ನೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಡೀತು. ಮೊದಲು ಚುನಾವಣೆಯಲ್ಲಿ ನಡ್ತಕ್ಕಂಥ ಸಂದರ್ಭದಲ್ಲಿ 2.5 ವರ್ಷ ಅಂತ ಹೇಳಿ ಮಾತನಾಡಿದರು. ಅದರ ಪ್ರಕಾರ ಮೊದಲ ಅಧ್ಯಕ್ಷರು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಎಲ್ಲ ಸದಸ್ಯರು ಸೇರಿ ಒಮ್ಮತದಿಂದ ಅವಿರೋಧವಾಗಿ ಪಕ್ಷಾತೀತವಾಗಿ ಅಣ್ಣರಾಯ ಮೇಲ್ಕುಂದ ಬಿಯರ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಸಕಲ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ಹಿರಿಯರಿಗೂ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಭೀಮರಾಯಣ್ಣವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಲಿಂಗರಾಜ್ ಕಣ್ಣಿಯವರು, ಎಲ್ಲರೂ ನೀಲಕಂಠ ಮುನಿಗೆಯವರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ಇದರಲ್ಲಿ ಪರೋಕ್ಷವಾಗಿ ಅಪರೋಕ್ಷ ಸಹಾಯ ಮಾಡಿದರೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಮೇಲ್ಕುಂದ ಬಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾನು ನಿನ್ನೆ 11 ತಾರೀಕು ಎಲ್ಲರೂ ನಮ್ಮ 6 ಗ್ರಾಮದ ಸದಸ್ಯರು ಇದರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾಗಿ ಹೇಳುತ್ತೇವೆ. ಮುಂದಿನ ದಿನಗಳು ಪಬ್ಲಿಕ್ಗೆ ನಾವು ಪಬ್ಲಿಕ್ ದಿಂದಿಗೆ
ತಂದರೆ ನಮಗೆ ಅವ್ರಿಗೆ ನಾವು ಏನು ಗೌರ್ಮೆಂಟ್ ಸಹಾಯ ಬಂದದ ಅವರಿಗೆ ನಾವು ಗ್ರಾಮ ಅಭಿವೃದ್ಧಿ ಮಾಡ್ಕೋತಿ. ಅಣ್ಣಾರಯ್ಯ ಮೇಳ್ಕೊಂಡ ಬಿ ಅಣ್ಣಾರಯ್ಯ ನಿಂಗಪ್ಪ ಕೆರಾಮಗಿರಿ ಮೇಳ್ಕೊಂಡ ಗ್ರಾಮ ಪಂಚಾಯತಿ. ಇನ್ನು ನಿನ್ನೆ ನಡೆದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಅಣ್ಣಾರಯ್ಯ ಅವರು ಏನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವ್ರ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ಜನರ ನಿರೀಕ್ಷೆ ಇದೆ. ಜನರ ನಿರೀಕ್ಷೆಗೆ ತಕ್ಕ ಹಾಗೆ ಅವರು ಕೆಲಸ ಮಾಡ್ತಾರೆ. ನೀರಿರ್ಬೋದು, ಒಳಚರಂಡಿ ಇರ್ಬೋದು, CC ರಸ್ತೆ ಆಗಿರ್ಬೋದು, ಹೀಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೇ ಇದ್ರೂ ಕೂಡ ಅವರು ಜನರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ತಕ್ಕ ಹಾಗೆ ಅಧಿಕಾರವನ್ನು ನಡೆಸುವ ಮುಖಾಂತರ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಏಕೈಕ ವ್ಯಕ್ತಿಯಾಗಿದ್ದಾರೆ. ಹಾಗೂ ಆ ಒಂದು ಮೇಲ್ಕುಂದಿ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮದ ಮನೆ ಮಗನಾಗಿ ಕೆಲಸ ಮಾಡ್ತಾನೆ ಅಂತಕ್ಕಂಥ ಸಂಪೂರ್ಣವಾದಂಥ ನಂಬಿಕೆ ನನಗೆ.